ಹಾಯ್ ವೆಲ್ಕಮ್ ಟು ಡೇ 9 ಆಫ್ ವೆಲ್ತ್ ಅಟ್ರಾಕ್ಷನ್ ಸೀರೀಸ್. ಇದರಲ್ಲಿ ನಾನು ನಿಮಗೆ ಒಂದು ಮನಿ ಅಥವಾ ಅಬಂಡೆನ್ಸ್ ಅಥವಾ ವೆಲ್ತ್ ಅಂತ ಏನು ಹೇಳ್ತೀವಿ ಇದನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಬೌಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಸೊ ಇದು ವೆರಿ ವೆರಿ ಸಿಂಪಲ್ ಬೌಲ್. ಇದು ನಿಮ್ಮ ಮನೆಯಲ್ಲೇ ಸಿಗುವಂಥ ಎಲ್ಲ ಐಟಮ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಪ್ಲಸ್ ಜಸ್ಟ್ ಒಂದು ಫ್ಯೂ ಕ್ರಿಸ್ಟಲ್ಸ್ ಬೇಕಾಗತ್ತೆ. ಐದರ್ ನೀವು ನಮ್ಮ ಹತ್ರನೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಹೊರಗಡೆಯಿಂದನೂ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಆದಷ್ಟು ನೀವು ಹುಣ್ಣಿಮೆ ದಿನ ಅಂದರೆ ಫುಲ್ ಮೂನ್ ಡೇ ಏನಿರುತ್ತೆ ಅವತ್ತು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅವತ್ತು 1 ಮಂತ್ ಈ ಬೌಲ್ನ ನೀವು ಯೂಸ್ ಮಾಡ್ಬೋದು, ಮತ್ತು ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಇದನ್ನು ಚೇಂಜ್ ಮಾಡ್ಬೋದು. ಸೊ ಈಗ ನಾನು ಒಂದು ಬೌಲಲ್ಲಿ ರೈಸ್ ತೊಗೊಂಡಿದ್ದೀನಿ. ಸೊ ಆದಷ್ಟು ನೀವು ಮನೆಯಲ್ಲಿ ಊಟಕ್ಕೆ ನೀವೇನು ಯೂಸ್ ಮಾಡ್ತೀರಾ ಅದೇ ರೈಸ್ನೇ ನೀವು ಯೂಸ್ ಮಾಡಿ. ಎಷ್ಟು ಒಳ್ಳೆ ಕ್ವಾಲಿಟಿದು ಅಂದರೆ ನಾವು ಏನು ತಿಂತೀವಿ ನಾವು ಅದನ್ನೇ ಇದರೊಳಗೆ ಇಡಬೇಕು. ಒಬ್ಬೊಬ್ಬರು ಏನು ಮಾಡ್ತಾರೆ, ಪೂಜೆಗೆ ಅಂದಿದ ತಕ್ಷಣವೇ ಸ್ವಲ್ಪ ಲೋ ಕ್ವಾಲಿಟಿದೆಲ್ಲ ಯೂಸ್ ಮಾಡ್ತಾರೆ. ಆ ಥರ ಮಾಡಬೇಡಿ. ಸೊ ಇದು ಮನೆಯಲ್ಲಿ ನೀವು ಊಟಕ್ಕೆ ಏನು ಯೂಸ್ ಮಾಡ್ತಿದ್ರೆ ಅದೇ ರೈಸ್ ಯೂಸ್ ಮಾಡಿ. ಸೊ ಇದ್ರ ಜೊತೆಗೆ ಈ ಥರ 2 ದಾಲ್ಚಿನ್ನಿ ಅಥವಾ ಚಕ್ಕೆ, ಸಿನಮನ್ ಅಂತ ಏನು ಹೇಳ್ತೀವಿ, ಇದನ್ನು ನೀವು ಇದರೊಳಗಡೆ ಇಡಬೇಕಾಗತ್ತೆ. ಮತ್ತು ಇದು ಬಂದು ನಿಮಗೆ ಬೇ ಲೀವ್ಸ್ ಅಂದರೆ ತೇಜ್ಪತ್ತೆ ಅಥವಾ ಪಲಾವ್ ಎಲೆ ಅಂತ ಏನು ಕರಿತೀವಿ ಅದು. ಇದು ವೆರಿ ವೆರಿ ಪವರ್ಫುಲ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಪ್ಲಸ್ ಅದಲ್ದಿರ ಸ್ವಲ್ಪ ಕಾಯಿನ್ಸ್ ತೊಗೊಳ್ಳಿ. ಸೊ ಕಾಯಿನ್ಸ್ ಬೇಕು ಅಂದರೆ ಕಾಯಿನ್ಸ್ ಇಡ್ಬೋದು, ಇಲ್ಲ ನಿಮಗೆ ನೋಟ್ಸ್ ಏನಾದರೂ ಕಂಫರ್ಟಬಲ್ ಅಂದರೆ ನೋಟ್ಸ್ ಇಡ್ಬೋದು. ಯಾಕಂದರೆ ಇದು 1 ಮಂತ್ ಹೊರಗಡೆನೇ ಇರೋದ್ರಿಂದ ಏನಾಗುತ್ತೆ, ಏನಾದರೂ ಮಿಸ್ಪ್ಲೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ತುಂಬ ಜನ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ ಹೊರಗಡೆಯಿಂದನೂ ಅಂತ ಹೇಳಿದ್ರೆ ಐ ಡೋಂಟ್ ಸಜೆಸ್ಟ್ ನೋಟ್ಸ್. ಯು ಕ್ಯಾನ್ ಗೋ ವಿತ್ ಕಾಯಿನ್ಸ್. ಸೊ ಈ ಕಾಯಿನ್ಸ್ನ ಕೂಡ ಇದರೊಳಗೆ ಇಟ್ಬಿಟ್ಟು ನಾನಿಲ್ಲಿ 4 ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ತೊಗೊಂಡಿದ್ದೀನಿ. ಸೊ ಒಂದು ಬಂದು ಪೈರೈಟ್. ಸೊ ಅಗೇನ್ ಇಟ್ ಈಸ್ ಫಾರ್ ಮನಿ ಮ್ಯಾಗ್ನೆಟ್. ಇದು ಕ್ಲಿಯರ್ ಕ್ವಾರ್ಟ್ಸ್ ತೊಗೊಂಡಿದ್ದೀನಿ. ಮತ್ತು ಗ್ರೀನ್ ಆವೆಂಥ್ಯೂರಿನ್ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಈ ಪ್ರೆಸೆಂಟ್ ಸಿಟ್ರಿಂದು ಟಂಬಲ್ ಇರಲಿಲ್ಲ ಅಂತ ನಾನು ಆ ಬ್ರೇಸ್ಲೆಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಇಟ್ಬಿಟ್ಟು ನೀವು ಐದರ್ ದೇವ್ರ ಮನೆಯಲ್ಲಿ ಇಡಿ, ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಕ್ಯಾಶ್ ಅಥವಾ ನಿಮ್ಮ ಪ್ರಿಷಿಯಸ್ ಐಟಮ್ಸ್, ಜ್ಯುವೆಲ್ರೀಸ್ ಈ ಥರದ್ದೆಲ್ಲ ಏನು ಬಾಕ್ಸಲ್ಲಿ ಇಡ್ತಾ ಇರ್ತೀರ, ನಿಮ್ಮ ವಾರ್ಡ್ರೋಬ್ಸ್ ಇರ್ಬೋದು, ಅಂಥ ಕಡೆ ಇದನ್ನು ಇಡ್ಬೋದು. ಮತ್ತು ಇದನ್ನ ನೀವು ದೇವ್ರ ಮನೆಯಲ್ಲಿ ಇಡ್ತೀರಾ ಅಂತ ಹೇಳಿದ್ರೆ ನೀವು ಇದಕ್ಕೆ ಗ್ರೀನ್ ಕ್ಯಾಂಡಲ್ ಅದನ್ನು ಕೂಡ ಹಚ್ಬೋದು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ಇಟ್ ಹೆಲ್ಪ್ಸ್ ಇನ್ ಅಟ್ರಾಕ್ಟಿಂಗ್ ಲಾಡ್ ಆಫ್ ಅಬಂಡೆನ್ಸ್. ಸೊ ಇದು 1 ಮಂತ್ ಆಗಿದ ಮೇಲೆ ಏನು ಮಾಡಬೇಕಂದ್ರೆ ನೀವು ಇದನ್ನು ತೆಗೆದುಬಿಟ್ಟು ಈ ರೈಸ್ನ ನೀವು ಸ್ವೀಟ್ ಏನಾದರೂ ಮಾಡಿಕೊಂಡು ಎಲ್ಲರೂ ತಿನ್ಬೋದು. ಮತ್ತು ಈ ಬೇ ಲೀವ್ಸ್ ಏನಿರುತ್ತೆ ಇದನ್ನು ನೀವು ಸುಟ್ಬಿಡಿ. ಮತ್ತು ಈ ಆ್ಯಶಸ್ ಏನಿರುತ್ತೆ ಅದನ್ನು ಜಸ್ಟ್ ಒಂದು ಸ್ವಲ್ಪ ಹೀಗೆ ರಬ್ ಮಾಡಿಬಿಟ್ಟು ಮನೆ ಬಾಗಿಲಲ್ಲಿ ಅದನ್ನು ಊದ್ಬಿಟ್ಟು ಹೊರಗಡೆ ಹಾಕಿ. ಸೊ ಅವಾಗೇನಾಗುತ್ತೆ, ಏನಾದರೂ ನೆಗೆಟಿವ್ ವೈಬ್ಸ್ ಏನಾದರೂ ಅದು ತೊಗೊಂಡಿತ್ತು ಅಂದರೆ ಅದು ಹೊಟ್ಟೋಗ್ಬಿಡುತ್ತೆ. ಮತ್ತು ಈ ಸಿನಮನ್ ಏನಿರುತ್ತೆ ಇದನ್ನು ಐದರ್ ನೀವು ರಿಯೂಸ್ ಮಾಡ್ಬೋದು, ಇಲ್ಲ ಅದೇನಾದರೂ ಹಾಳಾಗ್ತಾ ಬಂದಿದೆ ಅಂತ ಹೇಳಿದ್ರೆ ನೀವು ಅದನ್ನು ಪಾಟಲ್ಲಿ ಬರಿ ಮಾಡಿಬಿಡಿ. ಮತ್ತು ಕಾಯಿನ್ಸ್ನ ಮನೆಯಲ್ಲಿ ಎಲ್ಲರೂ ಹಂಚ್ಕೊಂಡು ಒಂದೊಂದನ್ನು ಅವ್ರ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಅಗೇನ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಮನಿ. ಸೊ ಈ ಕ್ರಿಸ್ಟಲ್ಸ್ ಎಲ್ಲ ಮತ್ತೆ ಅಗೇನ್ ನಾವು ಹುಣ್ಣಿಮೆ ದಿನವೇ ಮಾಡೋದ್ರಿಂದ ಅದನ್ನು ಹೊರಗಡೆ ಇಟ್ಬಿಟ್ಟು ನಾವು ಮೂನ್ ಎನರ್ಜಿಗೆ ಮತ್ತೆ ಅದನ್ನು ರೀಚಾರ್ಜ್ ಮಾಡಿಬಿಟ್ಟು ಮತ್ತೆ ರೀಯೂಸ್ ಮಾಡ್ಬೋದು. ಸೊ ಈ ಥರ ಒಂದು ಮನಿ ಬೌಲ್ನ ನೀವು ಕೂಡ ಮನೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ವೆಲ್ತ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು.